ಆ ಪ್ರವಾಸ ರದ್ದು ಮಾಡಿ ಭಾರತಕ್ಕೆ ಬಂದು ಆ ಸತ್ತಂಥ ಕುಟುಂಬಗಳಿಗೆ ಸ್ವಂತಾನ ಹೇಳೋದು ಬಿಟ್ಟು ಅವ್ರ ಮನೆಗೆ ಹೋಗೋದು ಬಿಟ್ಟು ಬಿಹಾರದ ಚಂಪಾರಣದಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾರೆ. ಇದು ಎಂಥ ದುರ್ದೈವದ ಸಂಗತಿ ತಾವು ನೋಡಬೇಕು. ಆರ್ಟಿಕಲ್ 370 ರದ್ದುಪಡಿಸಿದ್ವಿ. ಇನ್ನು ಮುಂದೆ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಬರೋದಿಲ್ಲ. ಮತ್ತು ಇದಕ್ಕೆ ಹೊಣೆ ಯಾರು ಹೊತ್ತಬೇಕಪ್ಪ? ಇಷ್ಟು ಜನ ಸತ್ತು ಹೋದರು ಮತ್ತು ಕೇಂದ್ರ ಸರ್ಕಾರದ ಸಂಪೂರ್ಣವಾಗಿ ವಿಫಲ ಆಗೈತೆ ಅನ್ನೋದು ನಾವು ತಮ್ಮ ಮುಖಾಂತರ ಹೇಳೋ ಇಚ್ಛಪಡ್ತಾ ಇದ್ದೀವಿ. ಪುಲ್ವಾಮಾ ಘಟನೆಯಲ್ಲೂ ಕೂಡ ಅದೇ ಜಮ್ಮು ಕಾಶ್ಮೀರ ಭಾಗದಲ್ಲಿ ಆಗಿದ್ದದು. ಅದು ಆರ್ಮಿ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನ ಸೈನಿಕರು ಇರುವಂಥ ಪ್ರದೇಶದಲ್ಲಿ RDX ಮದ್ದನ್ನು ಸುಮಾರು 360 kg ಯಾಂಗ ತಗೊಂಡು ಬಂದರು. ಯಾವ ರೀತಿ ಅವರ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿದರು. ಆವಾಗ ನಮ್ಮ ದೇಶದ ಪ್ರಧಾನಿಗಳಾದಂಥ ಮೋದಿಜಿಯವರು ಹೇಳಿದರು, ದೇಶ ಭದ್ರತೆಯಲ್ಲಿದೆ, ನೀವು ನನಗೆ ಹೊಟ್ಟನ್ನು ಕೊಡಬೇಕು, ಪಾಕಿಸ್ತಾನವನ್ನು ನಾನು ಮಟ್ಟ ಹಾಕ್ತೇನೆ ಅಂತ ಹೇಳಿದರು. ಈಗ ಎಷ್ಟು ವರ್ಷ ಆಯ್ತು ರೀ ಪುಲ್ವಾಮಾ ಘಟನೆ ಆಗಿ? ಇವತ್ತು ಕೂಡ ಸತ್ಯ ಘಟನೆ ಬರ್ತಾ ಇಲ್ಲ. ಈಗ ಸಂಶಯ ಬರ್ತಾ ಇದೆ. ಈಗಿನ ದಿನ ಈಗ ಮುಂದಿನ ತಿಂಗಳ ಬಿಹಾರ್ ಚುನಾವಣೆ ಬರ್ತಾ ಇದೆ. ಇದು ಚುನಾವಣೆ ಗಿಮ್ಮಕ್ ಅಂತ ನಾನು ನೇರವಾಗಿ ಹೇಳ್ತಿದ್ದೆ. ಆದರೆ ಸತ್ತವ್ರಿಗೆ ಈ ಥರ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ರಾಜಕಾರಣಿಗಳು ಯಾಕೆ ಬೇಕು ಅಂತ ಕೇಳ್ತದೆ ನಾನು. ಆದರೆ ಇದನ್ನು ಮುಸ್ಲಿಮ್ ಮತ್ತು ಹಿಂದೂಗಳು ಅಂತೇಳಿ ಭೇದ ಭಾವ ಮಾಡ್ತಾ ಇದ್ದಾರೆ, ಅದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಜನಕ್ಕೆ. ಆದರೆ ಜನ ಅಲ್ಲೋಲ ಕಲ್ಲೋಲ ಆಗೋದು, ನಾವು ಸಾಯ್ತಾ ಇದ್ದೇವೆ, ನೀವು ಸಾಯ್ತಾ ಇಲ್ಲ, ರಾಜಕೀಯದವ್ರು ಯಾರೂ ಸಾಯ್ತಾ ಇಲ್ಲ. ಈ ದೇಶದ ಗೃಹ ಮಂತ್ರಿಗಳು ರಕ್ಷಣಾ ಇದರಲ್ಲಿ ವಿಫಲರಾಗಿದ್ದಾರೆ. ನಮ್ಮ ಭದ್ರತೆ ವೈಫಲ್ಯ ಅಂತ ಒಪ್ಕೊಂಡಾಗಿದೆ. ಅದು ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಕುರ್ಚಿ ಬಿಟ್ಟು ನೀವು ಕೇಳಿಗಿಳಿಬೇಕು. ನಾನು ಈ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಪಾಪದ 26 ಜನ ಅಮಾಯಕರು ಸತ್ತೋಗಿದ್ದಾರೆ. ನಾನು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾಗೆ ನೇರವಾಗಿ ಕೇಳ್ತಾ ಇದ್ದೀನಿ, ಪ್ರಶ್ನೆ ಮಾಡ್ತಾ ಇದ್ದೀನಿ. ಆ ಭಯೋತ್ಪಾದಕರು 4 ಜನ ಆ ನಮ್ಮ ಬಾರ್ಡರ್ ಒಳಗೆ ಹೆಂಗೆ ಬಂದರು ಅನ್ನೋದು ಮೊದಲು ಮುಖ್ಯವಾದಂಥ ಅದೊಂದು ಪ್ರಶ್ನೆ ಕಾಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಲಕ್ಷಾಂತರ ಜನ ಆರ್ಮಿ ಜನ ಇರ್ತಾರೆ, CRP ಜನ ಇರ್ತಾರೆ, ಪೊಲೀಸರು ಇರ್ತಾರೆ. ಅವ್ರು ಒಳಗೆ ಹೆಂಗೆ ಬರಕ್ಕೆ ಕೊಟ್ರಿ ಅನ್ನೋದು ದೊಡ್ಡ ಪ್ರಶ್ನೆ. ಆ 26 ಜನ ಏನು ತೀರಿ ಹೋಗಿದ್ದಾರೆ, ಅದರಲ್ಲಿ ಕರ್ನಾಟಕದವರು 2. ಇವತ್ತು ಆ ಕುಟುಂಬ ನೊಂದು ಹೋಗಿದೆ. ಆ ಕುಟುಂಬಕ್ಕೆ ನಾವು ಸ್ವಂತನೂ ಕೂಡ ಹೇಳಬೇಕು. ಕರ್ನಾಟಕದ 7 ಕೋಟಿ ಕನ್ನಡಿಗರು ಅವ್ರ ಬೆನ್ನೆಲುಬಾಗಿ ನಿಂತಿದ್ದಾರೆ. ದೇಶದ 140 ಕೋಟಿ ಜನನೂ ಕೂಡ ತಮ್ಮ ಬೆನ್ನೆಲುಬಾಗಿ ನಿಂತಾರೆ. ನಾವು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೇವೆ. ತಾವು ಸೌದಿ ಅರೇಬಿಯಾ ಪ್ರವಾಸಕ್ಕೆ ಹೋದಾಗ ದೇಶದಲ್ಲಿ ಘಟನೆ ಆಗಿದೆ ಅಂತ ಗೊತ್ತಾದ ನಂತರ ಆ ಪ್ರವಾಸ ರದ್ದು ಮಾಡಿ ಭಾರತಕ್ಕೆ ಬಂದು ಆ ಸತ್ತಂಥ ಕುಟುಂಬಗಳಿಗೆ ಸ್ವಂತಾನ ಹೇಳೋದು ಬಿಟ್ಟು ಅವ್ರ ಮನೆಗೆ ಹೋಗೋದು ಬಿಟ್ಟು ಬಿಹಾರದ ಚಂಪಾರಣದಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾರೆ. ಇದು ಎಂಥ ದುರ್ದೈವದ ಸಂಗತಿ ತಾವು ನೋಡಬೇಕು. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ನಂತರ ಏನು ಹೇಳಿದರು? ನೋಟಬಂದಿ ಬಂದ್ ಮಾಡಿದರು, ಭಯೋತ್ಪಾದಕರು ಬರೋದಿಲ್ಲ, ಆರ್ಟಿಕಲ್ 370 ರದ್ದುಪಡಿಸಿದ್ವಿ, ಇನ್ನು ಮುಂದೆ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಬರೋದಿಲ್ಲ ಅಂತ ಹೇಳಿ ಜನರಿಗೆ ಕಣ್ಣಿಗೆ ಮಣ್ಣು ಹಾಕಿ ಚುನಾವಣೆ ಗೆದ್ದು ನಿರಂತರವಾಗಿ ದಾಳಿ ಆಗ್ತಾಯಿದೆ. ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ ಆಗಿರ್ಬೋದು, ಯೂರಿಯಲ್ಲಿ ಆಗಿರ್ಬೋದು, ಪಹಲ್ಗಾಮ್ದಲ್ಲಿ ಈಗ ಮೊನ್ನೆ ತಾನೇ ಆಗಿತ್ತು. ಇವೆಲ್ಲ ಘಟನೆಗಳು ಆಗಿದ್ದ. ಮತ್ತು ಇದಕ್ಕೆ ಹೊಣೆ ಯಾರು ಹೊತ್ತಬೇಕಪ್ಪ? ಇಷ್ಟು ಜನ ಸತ್ತು ಹೋದರು ಮತ್ತು ಕೇಂದ್ರ ಸರ್ಕಾರದ ಸಂಪೂರ್ಣವಾಗಿ ವಿಫಲ ಆಗೈತೆ ಅನ್ನೋದು ನಾವು ತಮ್ಮ ಮುಖಾಂತರ ಹೇಳೋ ಇಚ್ಛಪಡ್ತಾ ಇದ್ದೀವಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಅಹಿಂದ್ ಪ್ರಚಾರ ಸಮಿತಿಯ ರಾಜ್ಯದ ಅಧ್ಯಕ್ಷರು. ಇವತ್ತಿನ ದಿನ ಯಾವ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ದಾಳಿ ಮಾಡಿ 106 ಜನ ಗಾಯಗೊಂಡು ಸುಮಾರು 29 ಜನ ಪ್ರಾಣವನ್ನು ಕೊಟ್ಟರು. ಈ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಇವತ್ತು ರಾಷ್ಟ್ರೀಯ ಹಿಂದೂ ಸಂಘಟನೆಯಿಂದ ಸಂಪೂರ್ಣವಾಗಿ ನಾವು ಭಾರತ ದೇಶಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಸಂಪೂರ್ಣ ಭಾರತೀಯರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ದೇಶದಲ್ಲಿ ಉಗ್ರ ಅಂತಕ್ಕಂಥ ಉಗ್ರ ಭಯೋತ್ಪಾದಕರನ್ನು ಮಟ್ಟ ಹಾಕಬೇಕಾಗೈತಿ. ಅವರು ದೇಶಕ್ಕೆ ಮತ್ತು ಜಗತ್ತಿಗೆ ಒಂದು ದೊಡ್ಡ ಸವಾಲಾಗಿದ್ದಾರೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ 8 ಲಕ್ಷ ಆರ್ಮಿ ಸೈನಿಕರಿದ್ದಾರೆ, 8 ಲಕ್ಷ ಭದ್ರತಾ ಪಡೆಗಳಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ. ಪ್ರತಿ ಹೆಜ್ಜೆ ಕೂಡ ಚೆಕ್ ಪೋಸ್ಟ್ಗಳದಾವು. ಭಾಳ ಸಂಪೂರ್ಣ
ಭಾಳ ತನಿಖೆ ನಡೀತೈತಿ. ಇಂಥ ಸಂದರ್ಭದಲ್ಲಿ ಆ ಪ್ರವಾಸಿ ತಾಣ ಎರಡನೇ ಸ್ವಿಟ್ಜರ್ಲ್ಯಾಂಡ್ ಅಂತ ಏನು ಕರೀತಾರಲ್ಲ, ಆ ಪ್ರವಾಸಿ ತಾಣದಲ್ಲಿ ಒಳಗೆ ಹೆಂಗೆ ಬಂದ್ರೆ ಭಯೋತ್ಪಾದಕರು ಭಾಳ ಸಮಸ್ಯೆ ಮೂಡಾಕಂತೈತಿ. ಅದನ್ನು ನಮಗೆ ನೋಡಿದ್ರೆ ಮೇಲೋಟಕ್ಕೆ ಕಂಡು ಬರ್ತೈತಿ. ಯಾವ ನಮ್ಮ ದೇಶದ ಗೃಹ ಸಚಿವರಂತ ಅಮಿತ್ ಶಾ ಅವರು ಒಪ್ಕೊಂಡ ಪ್ರಕಾರ ನಮ್ಮ ದೇಶದ ಭದ್ರತೆ ಸಂಪೂರ್ಣವಾಗಿ ವಿಫಲವಾಗೈತಿ. ನನಗೊಂದು ನೆನಪಾಗ್ತೈತೆ ನಂತರ ಯಾವ ಪುಲ್ವಾಮಾ ಘಟನೆಯಲ್ಲೂ ಕೂಡ ಅದೇ ಜಮ್ಮು ಕಾಶ್ಮೀರ ಭಾಗದಲ್ಲಿ ಆಗಿದ್ದದು. ಅದು ಆರ್ಮಿ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನ ಸೈನಿಕರು ಇರುವಂಥ ಪ್ರದೇಶದಲ್ಲಿ ಆರ್ಡಿಎಕ್ಸ್ ಮದ್ದನ್ನು ಸುಮಾರು 360 kg ಹ್ಯಾಂಗೆ ತೊಗೊಂಡು ಬಂದರು, ಯಾವ ರೀತಿ ಅವರು ಸೈನಿಕರ ಮೇಲೆ ಅಟ್ಯಾಕ್ ಮಾಡಿದರು. ಆವಾಗ ನಮ್ಮ ದೇಶದ ಪ್ರಧಾನಿಗಳಾದಂಥ ಮೋದಿಜಿಯವರು ಹೇಳಿದರು, ದೇಶ ಭದ್ರತೆಯಲ್ಲಿದೆ, ನೀವು ನನಗೆ ಹೊಟ್ಟನ್ನು ಕೊಡಬೇಕು, ಪಾಕಿಸ್ತಾನವನ್ನು ನಾನು ಮಟ್ಟ ಹಾಕ್ತೇನೆ ಅಂತ ಹೇಳಿದರು. ಈಗ ಎಷ್ಟು ವರ್ಷ ಆಯ್ತು ಪುಲ್ವಾಮಾ ಘಟನೆ ಆಗಿ? ಇವತ್ತು ಕೂಡ ಸತ್ಯ ಘಟನೆ ಬರ್ತಾ ಇಲ್ಲ. ಈಗ ಸಂಶಯ ಬರ್ತಾ ಇದೆ. ಈಗಿನ ದಿನ ಈಗ ಮುಂದಿನ ತಿಂಗಳ ಬಿಹಾರ್ ಚುನಾವಣೆ ಬರ್ತಾ ಇದೆ. ಇದು ಚುನಾವಣೆ ಗಿಮ್ಮಕ್ ಅಂತ ನಾನು ನೇರವಾಗಿ ಹೇಳ್ತಿದ್ದೇನೆ. ಯಾಕಂತಂದರೆ ನಮ್ಮ ಭದ್ರತೆನೇ ಭೇದಿಸಿ ಬರುವಂಥ ಶಕ್ತಿ ಯಾರಿಗೂ ಇಲ್ಲ. ನಮ್ಮ ದೇಶದ ಆರ್ಮಿ ಇರ್ಬೋದು, ರಕ್ಷಣಾ ಪಡೆ ಇರ್ಬೋದು, ಭಾಳ ಶಕ್ತಿಯುತವಾಗೈತಿ, ಭಾಳ ಪವರ್ಫುಲ್ ಆಗೈತಿ. ಜಗತ್ತಿನಲ್ಲಿ ಕೂಡ ನಮ್ಮ ದೇಶ ಕೂಡ ಅಷ್ಟೇ ಶಕ್ತಿಯುತವಾದಂಥ ದೇಶ. ನೆರೆದಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ ಮತ್ತು ನನ್ನ ಅಣ್ಣ ತಮ್ಮದರಿಗೆ ಮೊದಲೇ ಪೂರ್ವಕ್ಕೆ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ನನಗೆ ಇದನ್ನು ಸೇರಿಸಿದ್ದಕ್ಕೆ ಭಾಳ ನೋವಾಗೈತಿ. ಯಾಕಂತಂದ್ರೆ ನನ್ನ ಮನೆ ಮಕ್ಕಳು ಬೇರೆಲ್ಲ, ಆ ಮಕ್ಕಳು ಬೇರೆಲ್ಲ. ಈಗ ಸತ್ತವರು ನನ್ನ ಅಣ್ಣ ತಮ್ಮಂದಿರೇ ಅವ್ರು ಸತ್ತವರು ಅಂತ ಅಷ್ಟು ನೋವಾಗೈತೆ. ಆದ್ರೆ ಅದನ್ನು ಯಾರ ಹತ್ರ ಹೇಳಬೇಕು, ಯಾರು ಕೇಳಬೇಕು ಅನ್ನೋದು ಗೊತ್ತಿಲ್ಲ. ಆದ್ರೆ ಅಹಿಂದ ಸಂಘಟನೆ ಒಳಗೆ ನಮ್ಮ ಶಿವಳ್ಳಿ ಮುತ್ತಣ್ಣ ಅವರು ಇದನ್ನು ಮಾಡೋಣ ಅಂದಾಗ ನಾನು ಭಾಳ ಹೆಮ್ಮೆ ಅನ್ನಿಸ್ತು. ಅದಕ್ಕೆ ನಾನು ಹಳ್ಳಿ ಕಡೆಗೆ ಹೋಗಿದ್ದೆ, ಆದರೂ ಇಲ್ಲಿ ಬಂದು ಈ ಕೆಲಸ ಮಾಡಕ್ಕೆ ಕುಂತೀನಿ. ಆದರೆ ಸತ್ತವ್ರಿಗೆ ಈ ಥರ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ರಾಜಕಾರಣಿಗಳು ಯಾಕೆ ಬೇಕು ಅಂತ ಕೇಳ್ತದೆ ನಾನು. ರಾಜಕಾರಣಿಗಳು ಎದಕ್ಕೆ ಬೇಕು? ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಜನಗಳು ಎದಕ್ಕೆ ಬೇಕು? ಇವರೆಲ್ಲ ಓಟ್ ಹಾಕುವಾಗ ಇವ್ರಿಗೆ ಜನ ಬೇಕು. ಆದ್ರೆ ಈಗ ಸತ್ತಾಗ ಯಾಕಿಲ್ಲ ಜನಗಳು? ಯಾಕೆ ಬರ್ತಾ ಇಲ್ಲ? ಇಲ್ಲಿ ಯಾರ ಕಷ್ಟಗಳು ಕೇಳ್ತಾ ಇದಾರೆ ಇಲ್ಲಿ? ಆ ರಾಜಕಾರಣಿಗಳು ಈ ಥರ ಮಾಡೋದು ಸರಿ ಅನ್ಸೋದಿಲ್ಲ. ಇದು ಪ್ರಧಾನಮಂತ್ರಿ ಅವ್ರಿಗೆ ನಿಮಗೆ ಕೇಳ್ಕೊಳ್ಳೋದಿದ್ದು ಒಂದೇ ನಾನು. ಆದರೆ ನನ್ನ ಸಮಾಜ ಅನ್ನೋದಕ್ಕಿಂತ ನನ್ನವರು ಅನ್ನೋದು ದೊಡ್ಡದಿರ್ತೈತಿ. ಆದರೆ ಇಲ್ಲಿ ಕರ್ನಾಟಕದೊಳಗೆ ಅಷ್ಟೇ ಅಲ್ಲ, ನಮ್ಮ ಇಡೀ ಭಾರತ ದೇಶಕ್ಕೆ ಭಾರತ ಮಾತೆ ಅನ್ನೋರು ಇದ್ದಾರೆ. ಆ ಭಾರತ ಮಾತೆನೇ ಹಿಂದಿಟ್ಬಿಟ್ಟು ನೀವು ಮುಂದೆ ನುಗ್ಗುತ್ತೀರಿ. ಆದರೆ ಅವರಿಗೆ ಪಾಕಿಸ್ತಾನದವ್ರಿಗೆ ಗುಂಡಿಕ್ಕಿ ಯಾವಾಗ ಕೊಲ್ತೀರಿ ಅವತ್ತು ನಮ್ಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತತಿ. ಆದರೆ ಪಾಕಿಸ್ತಾನಿಗಳು ಈ ಥರ ಮಾಡೋದು ಸರಿಯಲ್ಲ. ಆದರೆ ಇದನ್ನು ಮುಸ್ಲಿಮ್ ಮತ್ತು ಹಿಂದೂಗಳು ಅಂತೇಳಿ ಭೇದ ಭಾವ ಮಾಡ್ತಾಯಿದ್ದಾರೆ, ಅದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಜನಕ್ಕೆ. ಆದರೆ ಜನ ಅಲ್ಲೋಲ ಕಲ್ಲೋಲ ಆಗೋದು. ನಾವು ಸಾಯ್ತಾ ಇದ್ದೇವೆ, ನೀವು ಸಾಯ್ತಾ ಇಲ್ಲ, ರಾಜಕೀಯದವ್ರು ಯಾರೂ ಸಾಯ್ತಾ ಇಲ್ಲ. ಆದರೆ ನಮ್ಮ ಕನ್ನಡದವರು, ನಮ್ಮ ಭಾರತ ದೇಶದವರು ಆದಂಥ ಹೆಣ್ಣು ಮಕ್ಕಳು ಸಾಯ್ತಾ ಇದ್ದಾರೆ, ಗಂಡು ಮಕ್ಕಳು ಆದ್ರೆ ಗಂಡು ಮಕ್ಕಳಿಗೆ ಯಾಕೆ ಕೊಲ್ತಾ ಇದ್ದಾರೆ? ಅವ್ರಲಿಂದ ಏನು ಅನುಭವ ಐತಿ ಇವ್ರಿಗೆ? ಹೆಣ್ಮಕ್ಳು ಜೀವನ ಮಾಡೋದು ನೋಡ್ಬೇಕಾಗೈತೆ. ಇವರು ಅವ್ರ ಕಷ್ಟಗಳಿಗೆ ಇವರು ಏನಾರ ಕಾರ್ಪಣೆ ಕೊಡ್ತಾರೆ? ಇವ್ರು ಏನಾರ ದುಡ್ಡು ದುರ್ಬೆ ಏನಾರ ಕೊಡ್ತಾರೆ ಅವ್ರಿಗೆ? ಮಕ್ಕಳು ಶಾಲೆಗೀಲಿ ಕಲಿಸ್ತಾರೆ? ಏನೂ ಇಲ್ಲ. ಇವರು ರಾಜಕೀಯ ಆಯ್ತು, ಇವ್ರ ಮನೆ ಆಯ್ತು, ಇವ್ರ ಮಕ್ಕಳಾಯ್ತು, ಇವ್ರ ಹೆಂಡ್ರಾಯ್ತು. ಈ ಉಗ್ರರ ದಾಳಿಗೆ ಏನು ಸಾವನ್ನಪ್ಪಿದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಶಾಂತಿಯನ್ನು ಸಿಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಈ ಪದೇ ಪದೇ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಈ ಥರ ದಾಳಿ ಆಗ್ತಾ ಇದ್ದಾವೆ? ಈ ದೇಶದ ಗೃಹ ಮಂತ್ರಿಗಳು ರಕ್ಷಣಾ ಇದರಲ್ಲಿ ವಿಫಲರಾಗಿದ್ದಾರೆ. ತೀವ್ರವಾಗಿ ನಾವು ಖಂಡಿಸ್ತೇವೆ. ರಾಷ್ಟ್ರೀಯ ಅಹಿಂದ ಸಂಘಟನೆ ಕೂಡ ಇದರಲ್ಲಿ ತೀವ್ರವಾಗಿ ಹೋರಾಟವನ್ನು ಮಾಡಿ ಅಮಾಯಕನ ಕೊಂದಂಥವರಿಗೆ ಅತಿ ಶೀಘ್ರವಾಗಿ ಶಿಕ್ಷೆ ಆಗಬೇಕಂಥೇಳಿ ನಮ್ಮ ಉದ್ದೇಶ. ಅಜರುದ್ದೀನ್ ಎಲಿಗಾರ್. ಕಳೆದ ವಾರ ಏನು ಒಂದು ನಮ್ಮ ದೇಶದಲ್ಲೇ ಘಟನೆ ಆಯಿತು, ಆ ಘಟನೆಗೆ ಇವತ್ತು ಕರ್ನಾಟಕದ ಸೇರಿ ಭಾರತ ದೇಶದ ಮೇಲೆ ಪ್ರವಾಸೋದ್ಯಮಕ್ಕೆ ಹೋದಂಥ ಪ್ರಯಾಣಿಕರ ಮೇಲೆ ದಾಳಿಯನ್ನು ಮಾಡಿದ ಉಗ್ರರಿಗೆ ನಾನು ಖಂಡಿಸ್ತೀನಿ. ಇದು ಯಾರಪ್ಪನ ವೈಫಲ್ಯ, ಯಾರ ವೈಫಲ್ಯ ಅನ್ನೋದು ಮಾನ್ಯ ಪ್ರಧಾನಮಂತ್ರಿಗಳು ಈಗಾಗಲೇ ಒಪ್ಕೊಂಡು ಆಗಿದೆ. ಇದು ನಮ್ಮ ಭದ್ರತೆ ವೈಫಲ್ಯ ಅಂತ ಒಪ್ಕೊಂಡಾಗಿದೆ. ಒಪ್ಕೊಳ್ಳೋಕ್ಕೆ ಇದು ಚುನಾವಣೆ ಬಂದಂಥ ಸಂದರ್ಭದಲ್ಲಿನೇ ಯಾಕೆ ನಮ್ಮ ದೇಶದ ಮೇಲೆ ದಾಳಿ ಆಗ್ತದೆ ಅನ್ನೋದು ಇದು ನನಗೆ ಕೇಳೋಂಥ ಪ್ರಶ್ನೆ ಆಗಿದೆ. ದೇಶದ ರಕ್ಷಣೆ, ಪ್ರತಿಯೊಬ್ಬ ಪ್ರಜೆನ ರಕ್ಷಣೆ ನಿಮ್ಮ ಕರ್ತವ್ಯ ಆಗಿರ್ತೈತಿ. ಅದು ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಕುರ್ಚಿ ಬಿಟ್ಟು ನೀವು ಕೆಳಗಿಳಿಬೇಕು. ರಕ್ಷಣೆ ಮಾಡೋರು ಅಧಿಕಾರಕ್ಕೆ ಬರ್ತೈತಿ ಸಂದರ್ಭನ ಹೇಳ್ತೀನಿ. ಸಂಜೀವ್ ದುಮುಕ್ನಾಳ್. ಇವತ್ತಿನ ದಿವಸ ನಾವು ಮೊನ್ನೆ ಜಮ್ಮು ಕಾಶ್ಮೀರ ಪಹಲ್ಗಾಮದಲ್ಲಿ ನಡೆದ ಉಗ್ರರ ಕೃತ್ಯಕ್ಕೆ ಖಂಡಿಸಿ ಇವತ್ತು ನಾವು ಬೆಳವಣಿಗೆ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ಇವರು ಮೋದಿ ಸರ್ಕಾರ ಏನು ಮಾಡ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ
ಪ್ರತಿ ಸಲ ಚುನಾವಣೆ ಬಂದಾಗನೇ ಈ ಥರ ಅಟ್ಯಾಕ್ಗಳಾಗ್ತಾವೆ. ಲಾಸ್ಟ್ ಟೈಮ್ ಪುಲ್ವಾಮಾದಲ್ಲೂ ಹಂಗೆ ಆಯಿತು. ಏನು ಈಗ ಮುಂದಿನ ತಿಂಗಳ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಅಂತೇಳಿ ಮತ್ತು ಈ ಸಲನೂ ಈ ಥರ ಹಂಗೆ ಆಗ್ತಾಯಿದೆ. ಈ ಥರ ಮಾಡೋದು ಸರಿಯಲ್ಲ. ನಿಮ್ಮ ಭದ್ರತೆನೇ ಕಾಪಾಡ್ರಿ. ನಿಮ್ಮ ಭರೋಸೆ ಮೇಲೆ ನಾವು ಪ್ರತಿ ಸಲ ನಿಮ್ಗೆ ಓಟ್ ಹಾಕ್ತೀವಿ, BJP ಸರ್ಕಾರ ಏನೋ ಒಂದು ಮಾಡ್ತೈತಿ ಅಂತೇಳಿ ಭರೋಸೆ ಮಾಡಿ ಓಟ್ ಮಾಡಿದ್ದೀವಿ. ನೀವು ಈ ಥರ ಎಲ್ಲ ಅದನ್ನು ಮಾಡ್ಕೊಂಡು ನೀವು ನಿಮ್ಮ ಸ್ವಾರ್ಥಕ್ಕೆ ಅಮಾಯಕ ಜನರ ಬಳಸ್ಕೊಳ್ಳೋದು ಸರಿಯಲ್ಲ. ಏನು ಅಲ್ಲಿ ಇದು ಜಮ್ಮು ಕಾಶ್ಮೀರದಲ್ಲಿ ಪ್ರತಿ 200 ಮೀಟ್ರಿಗೆ ಒಂದು ಚೆಕ್ ಪೋಸ್ಟ್ ಇದ್ರೂ ಯಾವ ಥರ ಅವ್ರು ಬರೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಬರೀ ಪಕ್ಕದ ಮನೇಲಿ ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಯಾರಿಗೂ. ಅಂಥದ್ರಲ್ಲಿ ದೇಶದಿಂದ ದೇಶ ನುಗ್ಗಿ ಹೊಡಿತಾರ ಅಂತಂದ್ರೆ ಇದೊಂಥರ ದುರಂತ ನಮ್ಮ ದೇಶಕ್ಕೆ. ಆಮೇಲೆ ಇನ್ನೊಂದು ನೋಡಿರಿ, ನಾವು ಮೋದಿ ಸರ್ಕಾರ ಕೇಳ್ಕೊಳ್ಳೋದು ಒಂದೇ, ನೀವು ಭಯೋತ್ಪಾದನೆ ನಿರ್ಮೂಲನೆ ಮಾಡ್ತೀರಿ ಅಂದರೆ ಅದು ಸಾಧ್ಯ ಇಲ್ಲದ ಮಾತು. ಭಯೋತ್ಪಾದನೆ ಯಾರು ಮಾಡ್ತಾರೋ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕು ನೀವು.